ಹಾಯ್ ವೀಕ್ಷಕರೇ, ಎಲ್ರಿಗೂ ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ ಹೌ ಟು ಸ್ಕೋರ್ ಇನ್ ಅಕೌಂಟೆನ್ಸಿ ಔಟ್ ಆಫ್ ಔಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋದು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೊನೆ ತನಕ ಈ ವಿಡಿಯೋ ನೋಡಿ. ಯಾಕಂದರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ನೋಟಿಸ್ ಇದೆ, ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂದರೆ ಕ್ಲಿಯರಾಗಿ ಎಲ್ರಿಗೂ ಹೇಳಬೇಕಂದ್ರೆ PU ವಿದ್ಯಾರ್ಥಿಗಳು ಯಾರೂ ಭಯಪಡೋಂಥ ನೆಸಸರಿ ಇಲ್ಲ. ಯಾಕಂದರೆ ಕೋವಿಡ್ ಬಂದು ಟೈಮ್ ಕಮ್ಮಿ ಇದೆ, ನಮ್ಗೆ ಅಕೌಂಟೆನ್ಸಿ ಹಾರ್ಡ್ ಸಬ್ಜೆಕ್ಟ್ ಇದೆ, ಹೆಂಗೆ ಸ್ಕೋರ್ ಮಾಡೋದು ಅಂತ ಭಯಪಡೋ ನೆಸಸರಿ ಇಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋಅಪ್ ಮಾಡಿ. ಅಕೌಂಟೆನ್ಸಿಯಲ್ಲಿ ಔಟ್ ಆಫ್ ಔಟ್ ಅಂದರೆ 100ಗೆ 100 ಹೆಂಗೆ ತೊಗೋಬೇಕಂತ ನಾವು 1 by 1 ಹೇಳ್ಕೊತ ಹೋಗ್ತೀವಿ. ನಿಮ್ಗೆ ಫಾಲೋಅಪ್ ಮಾಡಿ. ಹಾಗೆ ಮುಂದೊಂದು ನೋಟಿಸ್ ಇದೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ಟಾರ್ಟ್ ಮಾಡೋಣ ವಿಡಿಯೋಸ್. ಮೊದಲು ಏನು ಮಾಡೋಣ ಫ್ರೆಂಡ್ಸ್, ಈ ಕ್ವಶನ್ ಪೇಪರನ್ನು ಪ್ಯಾಟರ್ನನ್ನು ಅನಲೈಸಿಸ್ ಮಾಡೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಟೈಪ್ ಆಗಿರುತ್ತೆ, ಈ ಕ್ವಶನ್ ಪೇಪರಲ್ಲಿ ಯಾವ ಟೈಪ್ ಬರುತ್ತೆ ಅಂದರೆ ಕ್ವಶನ್ 1 ಮಾರ್ಕ್ಸಿನ ಸೆಕ್ಷನ್ ಎ, ಇದು ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಹಾಗೂ ಸೆಕ್ಷನ್ ಇ ಅಂತ 5 ಟೈಪ್ಸಲ್ಲಿ ಡಿವೈಡ್ ಮಾಡಿದ್ದಾರೆ. ನಿಮಗೆ ಸೆಕ್ಷನ್ ಎ ಅಲ್ಲಿ ಟೋಟಲ್ ನಿಮ್ಗೆ 10 ಕ್ವಶನ್ಸ್ ಕೊಟ್ಟಿರ್ತಾರೆ 1 ಮಾರ್ಕ್ಸಿಂದು. ಅದ್ರೊಳಗೆ ನೀವು 8 ಬರೀಬೇಕು. ಎಲ್ಲ ಕ್ವಶನ್ಸ್ 1 ಮಾರ್ಕ್ಸಿಂದ ಇರ್ತವೆ, ಟೋಟಲ್ 8 ಮಾರ್ಕ್ಸ್. ಹಾಗೆ ನಿಮ್ಮದು ಸೆಕ್ಷನ್ ಬಿ ಅಲ್ಲಿ 5 ಕ್ವಶನ್ಸ್ ಇರ್ತವೆ 1 ಮಾರ್ಕ್ಸಿಗೆ, ಒಂದು ಕ್ವಶನಿಗೆ 2 ಮಾರ್ಕ್ಸ್, ಟೋಟಲ್ 10 ಮಾರ್ಕ್ಸ್. ಆಮೇಲೆ ಸೆಕ್ಷನ್ ಸಿ ಅಲ್ಲಿ 6 ಮಾರ್ಕ್ಸಿಂದು ಟೋಟಲ್ ನಿಮ್ಗೆ ಕ್ವಶನ್ ಬಂದು 7 ಇರುತ್ತೆ, ಅದರಲ್ಲಿ ನೀವು 4 ಬರೀಬೇಕಷ್ಟೇ. ಟೋಟಲ್ ನಿಮಗಿಲ್ಲಿ 24 ಮಾರ್ಕ್ಸ್. ಹಾಗೆ ಇಲ್ಲಿ ಸೆಕ್ಷನ್ ಡಿ ಅಲ್ಲಿ 12 ಮಾರ್ಕ್ಸಿಂದು ಟೋಟಲ್ 7 ಕ್ವಶನ್ಸ್ ನೀವು ಬರೀಬೇಕಾಗಿದ್ದು 4 48 ಮಾರ್ಕ್ಸ್. ಸೆಕ್ಷನ್ ಇ ಅಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಂತ ಬರುತ್ತೆ, ಟೋಟಲ್ ಇಲ್ಲಿ 3 ಕ್ವಶನ್ಸ್ ಇರುತ್ತೆ, ಈಚ್ ಕ್ಯಾರಿಂಗ್ 5 ಮಾರ್ಕ್ಸ್. ನೀವು ಬರೀಬೇಕಾಗಿದ್ದು 5 ಮಾರ್ಕ್ಸಿಂದು 3 ಕ್ವಶನ್ಸ್ ಕೊಟ್ಟಿರ್ತಾರೆ, ನಿಮ್ಗೆ 2 ಬರೀಬೇಕು, 10. ಟೋಟಲ್ ನಿಮ್ಗೆ 100 ಮಾರ್ಕ್ಸ್. ಈಗ ಡೀಪಾಗಿ ಡಿಸ್ಕಷನ್ ಮಾಡಿದ್ರೆ ಯಾವ್ದು ಕ್ವಶನ್ ಯಾವ ಟೈಪ್ ಬರುತ್ತೆ ಅಂದರೆ, ಇಲ್ಲಿ ನಿಮ್ಗೆ ಟೋಟಲ್ ಔಟ್ ಆಫ್ 10 ಕ್ವಶನಲ್ಲಿ ನಿಮ್ಗೆ ಯಾವ ಟೈಪ್ ಆಗಿರುತ್ತೆ ಅಂದರೆ 8 ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಬೇಕು. 1 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2 ಇರ್ತವೆ, ಶಾರ್ಟ್ ಆನ್ಸರ್ 3 ಕ್ವಶನ್ಸ್ ಇರುತ್ತೆ, ಟ್ರೂ ಆರ್ ಫಾಲ್ಸ್ 1 ಕ್ವಶನ್, 2 ಇದ್ರದ್ದು 3 ಇಲ್ಲಿ. ಆಮೇಲೆ ನಿಮ್ಗೆ ಏನಾಗಿರುತ್ತೆ ಅಂದರೆ 2, 3, 6, ಮಲ್ಟಿಪಲ್ ಚಾಯ್ಸ್ 2, ಶಾರ್ಟ್ ಆನ್ಸರ್ 3, ಟ್ರೂ ಆರ್ ಫಾಲ್ಸ್ 1, ಒಂದು ಎಕ್ಸಾಂಪಲ್ ಅಂತ ಕೇಳ್ತಾರೆ ಯಾವುದಾದ್ರೂ, ಆಮೇಲೆ ಒಂದು ಎಕ್ಸ್ಪೆಂಡ್ ಆಗೋದು, ಯಾವುದಾದ್ರೂ ಎಕ್ಸ್ಪೆಂಡ್ ಆಗೋದು. ಟೋಟಲ್ 8 ಈ ಟೈಪ್ ಆಗಿ ಡಿವೈಡ್ ಆಗಿ ನಿಮ್ಮದು ಕ್ವಶನ್ಸ್ ಕೇಳಿರ್ತಾರೆ. 2, 3, 5 + 6, 7, 8 ಆ ಟೈಪ್ ಆಗಿರುತ್ತೆ. ಎಲ್ಲ ಕ್ವಶನ್ಸ್ ಯಾವುದೂ ಚಾಪ್ಟರ್ ಮೇಲೆ ಕೇಳ್ಬೋದು ನಿಮಗೆ 1 ಮಾರ್ಕ್ಸಿನ ಕ್ವಶನ್ಸು. ಟೋಟಲ್ ನಿಮಗೆ 8 ಆನ್ಸರ್ ಮಾಡಬೇಕು. ಇನ್ನು ಸೆಕ್ಷನ್ ಬಿ ಅಲ್ಲಿ 2 ಮಾರ್ಕ್ಸಿಂದು 5 ಕ್ವಶನ್ಸ್ ಎಲ್ಲ ಚಾಪ್ಟ್ರಲ್ಲಿ ಕವರ್ ಮಾಡಿರ್ತಾರೆ. ನಿಮ್ಗೆ ಆಲ್ಮೋಸ್ಟ್ ಏನು ನಿಮ್ಮದು ಕೋವಿಡ್ ಆದಮೇಲೆ 30% ಕಟ್ ಮಾಡ್ಕೊಂಡು 30% ಸಿಲೆಬಸ್ ಕಟ್ ಮಾಡಿ ರಿಮೈನಿಂಗ್ ಏನು ಪೋರ್ಷನ್ ಇಟ್ಟಿದ್ದಾರಲ್ಲ ಅದ್ರೊಳಗೆ ನಿಮ್ಗೆ ಎಲ್ಲ ಚಾಪ್ಟರ್ಸ್ರೊಳಗೂ 2 ಮಾರ್ಕ್ಸಿಂದು ಯಾವ ಚಾಪ್ಟರ್ ಒಳಗಿದ್ನೂ ಕೇಳ್ಬೋದು ನಿಮ್ಗೆ. ಅದಕ್ಕೆ ನೀವು ಯಾವುದಾದ್ರೂ ಕ್ವಶನ್ ಬ್ಯಾಂಕ್ ರೆಫರ್ ಮಾಡ್ರಿ ಭೀ ನಡೆಯುತ್ತೆ, ಹಾಗೂ ಟೆಕ್ಸ್ಟ್ ಬುಕ್ PU ಬೋರ್ಡ್ದು ಟೆಕ್ಸ್ಟ್ ಬುಕ್ ರೆಫರ್ ಮಾಡ್ರಿ ಭೀ ನಡೀತೆ ಆಲ್ಮೋಸ್ಟ್ ನಿಮ್ಮದು. ಇನ್ನು ನಮ್ಗೆ ಇಂಪಾರ್ಟೆಂಟು ಸೆಕ್ಷನ್ ಸಿ 6 ಮಾರ್ಕ್ಸಿಂದು ಟೋಟಲಿ 7 ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು ಅದ್ರೊಳಗೆ 4 ಆನ್ಸರ್ ಮಾಡಿದ್ರೆ ನಡೀತೆ. ನಿಮಗೆ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ನಿಮ್ಗೆ 5 ಆನ್ಸರ್ಸ್ ಬರ್ತಿರಬೇಕು. ಇದ್ರೊಳಗೆ ಇಂಪಾರ್ಟೆಂಟ್ ಕ್ವಶನ್ ಯಾವ ಚಾಪ್ಟರ್ ಒಳಗಿಂದ ಎಷ್ಟು ಮಾರ್ಕ್ಸ್ ಯಾವ ಕ್ವಶನ್ ಕೇಳ್ತಾರೆ ಕ್ಲಿಯರಾಗಿ ನೋಡ್ಕೊಳ್ಳಿ. ಫಸ್ಟ್ ನಿಮ್ಮದು 6 ಮಾರ್ಕ್ಸಿಂದ ಫಸ್ಟ್ ಕ್ವಶನ್ನು ಸೆಕೆಂಡ್ ಚಾಪ್ಟರ್ ಒಳಗಿತ್ತು. ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಏನಿದೆ ಎಲ್ಲ ಚಾಪ್ಟರ್ ಅದ್ರೊಳಗಿಂದ ಬರುತ್ತೆ. ಅದ್ರೊಳಗೆ ಇಂಪಾರ್ಟೆಂಟ್ ಏನಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ನೆನ್ಪಿಟ್ಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳೇ, ಕಂಪಲ್ಸರಿ ಸೆಕೆಂಡ್ ಚಾಪ್ಟರಿಂದ ನಿಮಗೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಕಂಪಲ್ಸರಿ 6 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ ಇದು. ಹಾಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಇನ್ನೊಂದು ಕ್ವಶನ್ ಇಂಪಾರ್ಟೆಂಟ್ ನಮ್ಮದು, ಕ್ಯಾಲ್ಕುಲೇಷನ್ ಆಫ್ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್.
ನಿಮ್ಮದು ರೆಡ್ಯೂಸ್ಡ್ ಸಿಲೆಬಸ್ ಇರೋದ್ರಿಂದ ಕೋವಿಡ್ಲಿಂದ 30% ಸಿಲೆಬಸ್ ಕಟ್ ಆಗಿರೋದ್ರಿಂದ ಈ ಇಯರ್ ಕ್ವಶನ್ ಪೇಪರ್ ಪ್ಯಾಟರ್ನ್ 100% ಈ ರೀತಿಯಾಗೇ ಇರುತ್ತೆ. ಕಂಪಲ್ಸರಿ ಸೆಕೆಂಡ್ ಚಾಪ್ಟರ್ ಕಡೆಯಿಂದ ಒಂದು ಕ್ವಶನ್ನ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಮೆಥಡ್ ಒಂದು ಕ್ವಶನ್ನ, ಇನ್ನೊಂದು ಕ್ವಶನ್ನ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 2 ಕ್ವಶನ್ನು ಕಂಪಲ್ಸರಿ 6 ಮಾರ್ಕ್ಸಿಗೆ ಸೆಕೆಂಡ್ ಚಾಪ್ಟ್ರಿಂದ. ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಏನು ನಿಮ್ದು ಅಕೌಂಟ್ನಾಗ ಇದೆಯಲ್ಲ ಸೆಕೆಂಡ್ ಇಯರ್ದವರಿಗೆ ಅದರ ಕಂಪಲ್ಸರಿ 2 ಕ್ವಶನ್ನು, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಮೆಥಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ನು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 6 ಮಾರ್ಕ್ಸಿಗೆ 2 ಕ್ವಶನ್ ರೆಡಿ ಅದು. ನೆಕ್ಸ್ಟ್ ಥರ್ಡ್ ಕ್ವಶನ್ ನಿಮ್ಮದು ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಒಳಗಿಂದ ಯಾವುದಾದ್ರೂ ಒಂದು ರೇಷೋ ಕ್ಯಾಲ್ಕುಲೇಷನ್ ಮಾಡೋ ಕ್ವಶನ್ ಬರುತ್ತೆ ಕಂಪಲ್ಸರಿ 6 ಮಾರ್ಕ್ಸಿಗೆ. ಅದು ನಿಮ್ಮದು ಗೇನ್ ರೇಷೋ ಆಗಿರ್ಬೋದು, ಇಲ್ಲಾಂದ್ರೆ ಸ್ಯಾಕ್ರಿಫೈಸ್ ರೇಷೋ ಆಗಿರ್ಬೋದು. ಕಂಪಲ್ಸರಿ ಯಾವುದಾದ್ರೂ ಗೇನ್ ರೇಷೋ ಕ್ಯಾಲ್ಕುಲೇಷನ್ ಮಾಡ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಸ್ಯಾಕ್ರಿಫೈಸ್ ರೇಷೋ. ನಿಮ್ಮದು ಟೋಟಲ್ ಎಷ್ಟು ಅದು ಇಲ್ಲಿ ಕ್ವಶನ್ನ 3. ನೆಕ್ಸ್ಟ್ ಬಂದುಬಿಟ್ಟು ಕಂಪಲ್ಸರಿ ಇನ್ನೂ ಒಂದು ಕ್ವಶನ್ ಯಾವುದಂದ್ರೆ ಡೆತ್ ಆಫ್ ಎ ಪಾರ್ಟ್ನರ್. ಈ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಕಂಪಲ್ಸರಿ ಒಂದು 6 ಮಾರ್ಕ್ಸಿನ ಕ್ವಶನ್ ಏನಂದರೆ ಪ್ರಿಪೇರ್ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆರ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಒಂದು ಅಕೌಂಟ್ ಬರುತ್ತೆ. ಕಂಪಲ್ಸರಿ ಪ್ರಿಪೇರ್ ಮಾಡೋದು 6 ಮಾರ್ಕ್ಸಿಗೆ. ಪ್ರಿಯ ವಿದ್ಯಾರ್ಥಿಗಳೇ ನೋಡಿ ಕ್ಲಿಯರಾಗಿ, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಮೆಥಡ್, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 2, ಥರ್ಡ್ ಕ್ವಶನ್ ನಿಮ್ಮದು ಕ್ಯಾಲ್ಕುಲೇಟ್ ಗೇನ್ ರೇಷೋ ಆರ್ ಸ್ಯಾಕ್ರಿಫೈಸ್ ರೇಷೋ 3, ಆಮೇಲೆ ಫೋರ್ತ್ ಒನ್ ಬಂದುಬಿಟ್ಟು ಡೆತ್ ಆಫ್ ಎ ಪಾರ್ಟ್ನರ್ದಾಗ ಪ್ರಿಪೇರ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾರು ಎಕ್ಸ್ಪರ್ಟ್ ಆಗಿರ್ತಾರಲ್ಲ ಅವ್ರದ್ದು ಕ್ಯಾಪಿಟಲ್ ಅಕೌಂಟ್ ರೆಡಿ ಮಾಡಬೇಕು, ಇಲ್ಲಾಂದ್ರೆ ಪ್ರಿಪೇರ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೇಳ್ತಾರೆ. ಕಂಪಲ್ಸರಿ 4 ಅದು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ 6th ಕ್ವಶನ್ ನಿಮ್ಮದು ಕಂಪ್ನೀಸ್ ಅಕೌಂಟ್ ಅಂತ ಏನಿದೆ ಅಲ್ಲ ಸೆಕೆಂಡ್ ಪಾರ್ಟ್ ಒಳಗೆ, ಅದ್ರೊಳಗೆ ಒಂದು ಪ್ರಾಫಿಟ್ ಆರ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಇನ್ನೊಂದು ಬ್ಯಾಲೆನ್ಸ್ ಶೀಟ್, ಆಮೇಲೆ ಇನ್ನೊಂದು ಕ್ವಶನ್ ನಿಮ್ಮದು ಇಶ್ಯೂ ಆಫ್ ಶೇರ್ಸ್ ಕಡೆಯಿಂದ. ಟೋಟಲ್ ನಿಮ್ಮದು 7 ಕ್ವಶನ್ ಕೇಳಿರ್ತಾರೆ ವಿದ್ಯಾರ್ಥಿಗಳೇ. ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಮೆಥಡ್, P&L ಅಪ್ರೋಪ್ರಿಯೇಷನ್ ಅಕೌಂಟ್, ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷೋ ಆರ್ ಸ್ಯಾಕ್ರಿಫೈಸ್ ರೇಷೋ, ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್, ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್, ಇಶ್ಯೂ ಆಫ್ ಶೇರ್ ಕಡೆಯಿಂದ. ಟೋಟಲ್ ಇವು 7 ಕ್ವಶನ್ಸ್ ನಿಮ್ಗೆ ಕಂಪಲ್ಸರಿ 2021 ಕ್ವಶನ್ ಪೇಪರಲ್ಲಿ ಇರುತ್ತೆ ಫ್ರೆಂಡ್ಸ್. ಇದ್ರೊಳಗೆ ಯಾವುದಾದ್ರೂ ನೀವು ಪರ್ಫೆಕ್ಟಾಗಿ 4 ಪರ್ಫೆಕ್ಟ್ ಆದರೂ ಪರವಾಗಿಲ್ಲ, ಎಕ್ಸ್ಟ್ರಾ ಒಂದಾದರೂ ಯಾವುದಾದ್ರೂ 5 ಪರ್ಫೆಕ್ಟ್ ಆದರೂ ಆರಾಮ್ಸೆ ಬಿಡಿಸ್ಬೋದು. ಇಲ್ಲಿ ಯಾವುದೇ ಥರ ನಿಮಗೆ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಪ್ರಿಪೇರ್ ಆಗಿ ಕ್ಲಿಯರಾಗಿ ಕಂಪಲ್ಸರಿ ಇದೇ ಪ್ಯಾಟರ್ನ್ ಇರುತ್ತೆ ಫ್ರೆಂಡ್ಸ್ 2021 ಕ್ವಶನ್ ಪೇಪರಲ್ಲಿ. ಸೆಕ್ಷನ್ ಸಿ ಇದು 6 ಮಾರ್ಕ್ಸಿಂದು 4 ಕ್ವಶನ್ಸಿಗೆ ಆನ್ಸರ್ ಮಾಡೋದಿದು. ನೆಕ್ಸ್ಟ್ ಬಂದು ಸೆಕ್ಷನ್ ಡಿ ತೊಳಗೆ 12 ಮಾರ್ಕ್ಸಿನ ಕ್ವಶನ್ಸಲ್ಲಿ 12 ಮಾರ್ಕ್ಸಿನ ಕ್ವಶನ್ ಬಂದುಬಿಟ್ಟು ಸೆಕ್ಷನ್ ಡಿಯಲ್ಲಿ ಫಸ್ಟ್ ಚಾಪ್ಟರ್ ವೈಸ್ ಯಾವ ಚಾಪ್ಟ್ರಲ್ಲಿ ಯಾವ ಟೈಪ್ ಕ್ವಶನ್ ಬರುತ್ತೆ ಅಂತ ಕ್ಲಿಯರಾಗಿ ಹೇಳ್ತೀನಿ. ಫಸ್ಟ್ ಚಾಪ್ಟ್ರಲ್ಲಿ ನಿಮ್ಗೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಚಾಪ್ಟರ್ ಇದೆ. ಇದರೊಳಗಿದ್ದು ಕೋವಿಡ್-19ಲಿಂದ 30% ಸಿಲೆಬಸ್ ಕಟ್ ಆಗಿದ್ರಲಿಂತ ಇದರೊಳಗಿಂದು 2 ಕ್ವಶನ್ಸ್ ಕೊಳ್ತಾರೆ ಫ್ರೆಂಡ್ಸ್. ಅಂದರೆ 2 × 12 ಮಾರ್ಕ್ಸಿಂದ 2 ಕ್ವಶನ್ಸ್ ಕೇಳಿರ್ತಾರೆ. ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿ ಇದರೊಳಗೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ದೊಳಗಿಂದ 2 ಕ್ವಶನ್ಸ್ ಕೇಳಬೇಕಂತ. ಯಾಕಂದರೆ 30% ಸಿಲೆಬಸ್ ಕಟ್ ಆಗಿದ್ರಲಿಂದ ನಿಮಗೆ ಚಾಪ್ಟರ್ಗಳು ಆಲ್ಮೋಸ್ಟ್ ಕಮ್ಮಿ ಆಗಿದ್ರಲಿಂತ ಈ ಪ್ಯಾಟರ್ನ್ PU ಬೋರ್ಡ್ದವ್ರು ಈ ಟೈಪ್ ಇಟ್ಟಿದ್ದಾರೆ ಈ ಇಯರ್ಲಿಂತ. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಚಾಪ್ಟರ್ದಂದೆ 12 ಮಾರ್ಕ್ಸಿಂದ ಬರ್ತಾವೆ. ಆಮೇಲೆ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಒಳಗಿಂದು 2 ಕ್ವಶನ್ಸ್ 12 ಮಾರ್ಕ್ಸಿಂದು. ನೋಡಿ ಪ್ರೆಸೆಂಟ್ ಎಷ್ಟೋ ಕೋವಿಡ್ ಬಂದಿದ್ರಲಿಂತ ಸಿಲೆಬಸ್ ಕಟ್ ಆಗಿದ್ರಲಿಂತ ಈ ಎಫೆಕ್ಟ್ ಆಗ್ತಿರೋದು. 12 ಮಾರ್ಕ್ಸಿಂದು ಇದರಲ್ಲೂ 2 ಕ್ವಶನ್ಸ್. ಥರ್ಡ್ ಒನ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರಲ್ಲಿ 1 ಕ್ವಶನ್ 12 ಮಾರ್ಕ್ಸಿಂದು ಕಂಪಲ್ಸರಿ. ಮೊದಲು ಪ್ರೀವಿಯಸ್ ಇಯರ್ ಸಿಲೆಬಸ್ ರೂಲ್ಸ್ ಪ್ರಕಾರ ಏನಾಗ್ತಿತ್ತು, ರಿಟೈರ್ಮೆಂಟ್ ಒಳಗಿಂದಾದರೂ ಒಂದು 12 ಮಾರ್ಕ್ಸಿಂದ ಬರ್ತಿತ್ತು, ಇಲ್ಲಾಂದ್ರೆ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ದಂದು ಬರ್ತಿತ್ತು. ಬಟ್ ಕೋವಿಡ್ಲಿಂತ 30% ಸಿಲೆಬಸ್ ಕಟ್ ಆಗಿದ್ರಲಿಂತ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರಲ್ಲಿ 2 12 ಮಾರ್ಕ್ಸಿಂದು ಕವರ್ ಮಾಡಿದ್ದಾರೆ, ಹಾಗೂ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಒಳಗಿಂದು 1 12 ಮಾರ್ಕ್ಸಿಂದು. ನೆಕ್ಸ್ಟ್ ನಿಮ್ಗೆ ಡಿಸಲ್ವೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಒಳಗಿಂದು 1 ಕಂಪಲ್ಸರಿ 12 ಮಾರ್ಕ್ಸಿನ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. 2 + 2 4
5, 6. ಇನ್ನೊಂದು ಕ್ವಶನ್ ನಿಮ್ಮದು ಇಶ್ಯೂ ಆಫ್ ಶೇರ್. ಇಲ್ಲಿ ಒಂದು ಕಂಪಲ್ಸರಿ 12 ಮಾರ್ಕ್ಸಿಂದ. ಟೋಟಲ್ ನಿಮ್ಮದು 7 ಕ್ವಶನ್ಸ್. ಇದರೊಳಗೆ ನೀವು ಬರಿಬೇಕಾಗಿದ್ದು 4 ಕ್ವಶನ್ಸ್. ಕಂಪಲ್ಸರಿ ಮಾಡಬೇಕಾಗಿದ್ದು 4 ಬೇಕು. ನೀವು ಎಕ್ಸ್ಟ್ರಾ ಬಂದಂದರೂ ಕಂಪಲ್ಸರಿ ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಯಾವುದಾದ್ರೂ 5 ಆದ್ರೂ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು. ಇಂಟ್ರೆಸ್ಟ್ ನೋಡಿ, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕಡೆಯಿಂದ 2 ಕ್ವಶನ್ಸ್ ಬರುತ್ತೆ 12 ಮಾರ್ಕ್ಸಿಂದು. ಅಡ್ಮಿಷನ್ ನ್ಯೂ ಪಾರ್ಟ್ನರ್ ಕಡೆಯಿಂದ ಇಲ್ಲೇ 2 ಅಂದರೆ 4 ಆಯಿತು ಫ್ರೆಂಡ್ಸ್. ಆಮೇಲೆ ನೀವು ರಿಟೈರ್ಮೆಂಟ್ ಒಳಗಿಂದ ಒಂದು, ಇಲ್ಲಾಂದರೆ ರೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಒಂದು, ಇಶ್ಯೂ ಆಫ್ ಶೇರ್ಸ್ ಒಳಗಿಂದ ಯಾವುದಾದ್ರೂ 4 ಮಾಡ್ಕೊಂಡ್ರು ಅಡ್ಡಿಲ್ಲ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು. ಅಕೌಂಟ್ ಅಂದರೆ ಸಬ್ಜೆಕ್ಟ್ ಫಸ್ಟ್ ಕ್ಲಿಯರಾಗಿ ತಿಳ್ಕೊರಿ. ಈಸಿ ಸಬ್ಜೆಕ್ಟ್ಸ್, ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಯಾವುದೇ ರೀತಿ ಮಾರ್ಕ್ಸ್ ಆಗಲ್ಲ. ಬಟ್ ಯಾವ ಟೈಪ್ ಬರೀಬೇಕು, ಯಾವ ಸಬ್ಜೆಕ್ಟ್ ಒಳಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಒಂದು ಸ್ವಲ್ಪ ಮೆಥಡ್ನ ಫಾಲೋ ಮಾಡಿದರೆ 100% 100ಗೆ 100 ಆರಾಮ್ಸೆ ತೊಗೋಬೋದು. ಈಸಿಯಾಗಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಏನೇ ಇದ್ದರೂ ನನ್ನ ನಂಬರಿಗೆ ಪರ್ಸನಲ್ ಕಾಲ್ ಮಾಡಿ ಕೇಳ್ಕೊಬೋದು. ನಿಮ್ಗೆ ಎನಿ ಟೈಮ್ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸೆಕ್ಷನ್ E. 3 ಕ್ವಶನ್ಸ್ ಇರುತ್ತೆ 5 ಮಾರ್ಕ್ಸಿಂದು. ಅದ್ರಾಗ ನೀವು ಬರಿಬೇಕಾಗಿದ್ದು 2 ಕ್ವಶನ್ಸ್ ಅಷ್ಟೇ. ನಾರ್ಮಲಾಗಿ ಎಲ್ಲ ಏನಂತಾರೆ ಅಂದರೆ ಸೆಕ್ಷನ್ ಈಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್. ಎಕ್ಸಾಂಪಲ್ ಇಲ್ಲೆಲ್ಲ ಜಾಸ್ತಿ ನಿಮಗೆ ಇಮ್ಯಾಜಿನರಿ ಫಿಗರ್ ಅಂತ ಕೇಳ್ಬೋದು, ಯಾವುದಾದ್ರೂ ಫಾರ್ಮೆಟ್ ಬರೀರಿ ಅಂತ ಕೇಳ್ಬೋದು. ಇಲ್ಲ ಅಂದರೆ ನಿಮ್ಮದು ಸೆಕೆಂಡ್ ಚಾಪ್ಟರ್ ಒಳಗೆ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ಕ್ವಶನ್ ಬರುತ್ತೆ. ಇಲ್ಲಾಂದರೆ ಡೆತ್ ಆಫ್ ಎ ಪಾರ್ಟ್ನರ್ ಒಳಗಿಂದು ಯಾವುದಾದ್ರೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಮಾಡಿರಿ, ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಮಾಡಿರಿ ಅಂತ ಅನ್ಬೋದು. ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ಇದ್ರೊಳಗೆ ಫಸ್ಟ್ ಒಂದು ಸೆಕೆಂಡ್ ಚಾಪ್ಟರ್ದಂದು ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ರಿಲೇಟೆಡ್ ಇದ್ದಿದ್ದು ಕ್ವಶನ್ ಬರ್ಬೋದು. ಇಲ್ಲ ಅಂದರೆ ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ವಿತ್ 5 ಇಮ್ಯಾಜಿನರಿ ಫಿಗರ್ ಅಂತ ಕೇಳ್ಬೋದು. ಇಲ್ಲಾಂದರೆ ಪ್ರಿಪೇರ್ ಕರೆಂಟ್ ಅಕೌಂಟ್ ವಿತ್ 5 ಇಮ್ಯಾಜಿನರಿ ಫಿಗರ್ ಇನ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕ್ವಶನ್ನು ಕೇಳ್ಬೋದು. ಇಲ್ಲಾಂದರೆ ರೈಟ್ ದ ಪರ್ಫಾರ್ಮ್ ಆಫ್ P&L ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕ್ವಶನ್ ಕೇಳ್ಬೋದು. ಇಲ್ಲಾಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಹೌ ಟು ಟ್ರೀಟ್ ದ ಫಾಲೋವಿಂಗ್ ಐಟಮ್ಸ್ ಅಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಐಟಮ್ ಮತ್ತು ರೆವೆನ್ಯೂ ಐಟಮ್ ಕೊಟ್ಟು ಡಿವೈಡ್ ಮಾಡಿರಿ ಅಂತ ಕ್ವಶನ್ ಕೇಳ್ಬೋದು ನಿಮ್ಗೆ. ಇಲ್ಲಾಂದರೆ ಕಂಪ್ನೀಸ್ ಅಕೌಂಟ್ ಒಳಗಿದ್ದು ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆರ್ ಬ್ಯಾಲೆನ್ಸ್ ಶೀಟಲ್ಲೂ ಕ್ವಶನ್ ಬರ್ಬೋದು. ಈ ಟೈಪಾಗಿ ಯಾವುದಾದ್ರೂ 3 ಕ್ವಶನ್ಸ್ ಬರುತ್ತೆ. ಅದ್ರೊಳಗೆ ನೀವು ಪ್ರಿಪೇರ್ ಆಗಬೇಕಾಗಿದ್ದು ಕಂಪಲ್ಸರಿ 2 ಬರೀಬೇಕಿಲ್ಲಿ. ಈಸಿ ಕ್ವಶನ್ ಇರುತ್ತೆ ಫ್ರೆಂಡ್ಸ್. ಆಲ್ರೆಡಿ ನೀವೇನು ಪ್ರೀವಿಯಸ್ ಚಾಪ್ಟರ್ ಒಳಗೆ ಪ್ರಿಪೇರ್ ಮಾಡಿರ್ತೀರಲ್ಲ ಅದ್ರೊಳಗಿಂದ ಯಾವುದಾದ್ರೂ ಬರುತ್ತೆ. ಇಲ್ಲೇ ನೀವು ಆಲ್ರೆಡಿ ಅದ್ರೊಳಗೆ ಸೆಕ್ಷನ್ C ಒಳಗೋ D ಒಳಗೋ ಕವರ್ ಆಗೇ ಇರುತ್ತೆ, ಅದು ಕ್ಲಿಯರಾಗಿ ಮಾಡ್ಕೋಬೋದು. ಇಷ್ಟೇ ಪ್ಯಾಟರ್ನ್ ಸ್ಟೂಡೆಂಟ್ಸ್. ಕಂಪಲ್ಸರಿ ಇದೇ ಪ್ಯಾಟರ್ನ್ ಇರುತ್ತೆ ನಿಮ್ಮದು 2021 ಈಗ ನೆಕ್ಸ್ಟ್ ಬರ್ತದಲ್ಲ ಎಕ್ಸಾಮ್, ಅಲ್ಲಿ 30% ಕಟ್ ಮಾಡಿದ್ರಲಿಂತ ಪ್ಯಾಟರ್ನು ಈಸಿಯಾಗಿದೆ ನಿಮ್ಗೆ, ಮತ್ತು ಸಿಲೆಬಸ್ ಕಟ್ ಆಗಿದ್ರಲಿಂತ ಚಾಪ್ಟರ್ಸ್ಗಳನ್ನೂ ಕಮ್ಮಿ ಆಗಿದೆ. ಈಸಿಯಾಗಿ 100 ಔಟ್ ಆಫ್ 100 ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಸ್ಟೂಡೆಂಟ್ಸ್ ಎಲ್ರಿಗೂ ಒಂದು ಇಂಪಾರ್ಟೆಂಟ್ ನೋಟಿಸ್ ಅಂತ ಹೇಳಿದೆ ನಾನು. ಏನಂದರೆ ಇಂಪಾರ್ಟೆಂಟ್ ನೋಟಿಸ್ ನಮ್ಮದು ಟ್ಯೂಷನ್ ಕಡೆಯಿಂದ ಜ್ಞಾನಸಾಗರ ಕಾಮರ್ಸ್ ಟೋಟಲ್ ಏನಿದೆ ಅದರಲ್ಲಿಂತ ಆನ್ಲೈನ್ ಯೂಟ್ಯೂಬ್ದು ಆನ್ಲೈನ್ ಕ್ಲಾಸ್ ತೊಗೋಬೇಕಂತ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಇಲ್ಲೇ ನಿಮ್ಗೆ ಇಷ್ಟೊಂದು ಡೀಟೇಲ್ಸ್ ಆಗಿ ಹೇಳಿದೇವಲ್ಲ, ಇದರದ್ದೆಲ್ಲದ್ರದ್ದು ಕ್ಲಾಸ್ ಇರುತ್ತೆ. ಆನ್ಲೈನ್ ತೊಗೋಬೇಕಂತ ಫಿಕ್ಸ್ ಮಾಡಿದ್ದೀವಿ. ಒಂದೊಂದು ಡೇಟ್ ನಿಮಗೆಲ್ಲ ಅನೌನ್ಸ್ ಮಾಡ್ತೀವಿ. ಆ ಡೇಟಿಗೆಲ್ಲ ಜಾಯಿನ್ ಆಗಿ ಫಾಲೋಅಪ್ ಮಾಡಿದ್ರೆ ಇವಕ್ಕೆಲ್ಲಕ್ಕೂ ರೆಡಿ ಮಾಡೋ ಜವಾಬ್ದಾರಿ ನಮ್ಮದು. ನಮ್ಮ ಟ್ಯೂಷನ್ ಕ್ಲಾಸ್ ಕಡೆಯಿಂದ ಯಾವುದು ಏನು ಅದಕ್ಕೆ ಕ್ಯಾಶ್ ಇರೋದಿಲ್ಲ, ಫ್ರೀಯಾಗಿ ಇದಿಷ್ಟು ಹೇಳಿ ಎಲ್ಲ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಬೇಕಂತ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದ.